ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವನ್ಯ. ಹುಣ್ಣಿಮೆ ಬಂತು, ಇನ್ಫಾರ್ಮೇಶನ್ ಬರ್ತಿದೆ. ಈ ಹುಣ್ಣಿಮೆ ಮಾಘ ಮಾಸದಲ್ಲಿರೋದ್ರಿಂದ ಮಾಘ ಹುಣ್ಣಿಮೆ, ಮಾಘಿ ಹುಣ್ಣಿಮೆ, ಭರತ ಹುಣ್ಣಿಮೆ, ಭಾರತ ಹುಣ್ಣಿಮೆ ಅಂತ ಕರಿತೀವಿ. ಈ ಹುಣ್ಣಿಮೆ ವಿಶೇಷ ಏನಂದ್ರೆ ಬರೀ ಹುಣ್ಣಿಮೆ ಅಲ್ಲ, ಈ ಮಾಘ ಮಾಸನೇ ವಿಶೇಷವಾದದ್ದು. ದೇವಾನುದೇವತೆಗಳು ಭೂಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರನ್ನೋ ನಂಬಿಕೆ ಇದೆ. ನಾವುಗಳು ಭರತ ಹುಣ್ಣಿಮೆ ದಿನ ಸಿಂಧು, ಯಮುನೆ, ಕಾವೇರಿ ಈ ತರ ಹರಿಯುವ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಿ ಜಪ, ತಪ, ದಾನ, ಧರ್ಮ ಮಾಡಿ ನಮ್ಮ ಪಾಪಗಳನ್ನ ಕಡಿಮೆ ಮಾಡೋಣ, ಪುಣ್ಯನ ಜಾಸ್ತಿ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಪಾಪದ ಕೆಲಸ ಕಡಿಮೆ ಮಾಡೋಣ, ಪುಣ್ಯದ ಕೆಲಸ ಜಾಸ್ತಿ ಮಾಡೋಣ. ಪ್ರತಿ ಹುಣ್ಣಿಮೆ ಅಂತೆ ಈ ಹುಣ್ಣಿಮೆಯಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸ್ತಾರೆ. ಶಕ್ತಿ ಕೇಂದ್ರಗಳಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ಅದರಲ್ಲೂ ಸೌದತ್ತಿ ಯಲ್ಲಮ್ಮ, ಚಂದ್ರಗುತ್ತಿ ಯಲ್ಲಮ್ಮ. ಸೌದತ್ತಿ ಯಲ್ಲಮ್ಮ ಗುಡ್ಡದಲ್ಲಂತೂ ಜಾತ್ರೆನೇ ನಡೆಯುತ್ತೆ. ಅದರಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ತಾಯಿಗೆ ಹೋಳಿಗೆಯ ನೈವೇದ್ಯ ಅರ್ಪಿಸಿ ಆಶೀರ್ವಾದ ಪಡೀತಾರೆ. ಎಲ್ಲರಮ್ಮ ಯಲ್ಲಮ್ಮ ಎಲ್ಲರ ಬದುಕಿಗೂ ಹೋಳಿಗೆಯ ಸಿಹಿ ಬದುಕು ಕೊಡಲಿ. ಧನ್ಯವಾದಗಳು. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ. ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್